ನಂಗೆ ಹೆಣ್ಮಗು ಇಷ್ಟ, ಬಟ್ ನನಗೂ ನನ್ನ ಫ್ರೆಂಡ್ ಇಬ್ಬರಿಗೂ ಗಂಡು ಮಗು ಆಗಿರೋದ್ರಿಂದ ಅವಳಿಗೂ ಆಗಲಿ. ನಮ್ಮಿಬ್ಬರಿಗಾಗ್ತದೆ, ಅವಳಿಗೆ ಮಾತ್ರ ಹೆಣ್ಮಗು ಆದರೆ ನಮಗೆ ಬೇಜಾರು. ಓಕೆ, ಗಂಡು ಮಗು ಓಟ. ನಾವೆಲ್ಲ ಕ್ಲಾಸ್ಮೇಟ್ಸೇ. ಇವ್ರದ್ದು ಲವ್ ಮ್ಯಾರೇಜು. ಇವ್ರ ಮಗ ಇದು. ಹಾಯ್ ಪ್ರಣವ್, ಬಾಯ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ನಾನು ಇವತ್ತು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಇವತ್ತು ನನ್ನ ಫ್ರೆಂಡು ಶ್ರೀಮಂತ ಇದೆ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಅಲ್ಲಿ ಯಾರ್ಯಾರೆಲ್ಲ ಸಿಗ್ತಾರೆ ಮತ್ತೆಲ್ಲ ತೋರಿಸ್ತೀನಿ. ಗೈಸ್, ನಾವು ಆಲ್ರೆಡಿ ರೀಚ್ ಆದ್ವಿ. ಒಳಗಡೆ ಹೋಗ್ಬಿಟ್ಟು ನೋಡಬೇಕು. ನನ್ನ ಫ್ರೆಂಡ್ನ ಒಳಗಡೆ ಇದ್ದಾರೆ. ಇದು ನನ್ನ ಕ್ಲೋಸ್ ಫ್ರೆಂಡ್ ಸೌಮ್ಯ ಅಂತ. ನಾವು ಕಾಲೇಜ್ ಮೇಟ್ಸ್. ಸೌಮ್ಯ, ವೀಡಿಯೋಸ್ ಹೆಂಗೆ ಬರ್ತಾ ಇದೆ? ತುಂಬ ಚೆನ್ನಾಗಿ ಬರ್ತಾ ಇದೆ. ವೆರಿ ಸರ್ಪ್ರೈಸ್, ನನ್ನ ಫ್ರೆಂಡ್ ಈ ಥರ ಮಾಡ್ತಾ ಇದ್ದಾಳೆ ಅಂತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೌಮ್ಯ. ನನ್ನ ಕ್ಲೋಸ್ ಫ್ರೆಂಡ್ ಇವಳು ಸೌಮ್ಯ ಅಂತ. ನಾವು ಕಾಲೇಜ್ ಮೇಟ್ಸು. ನಂಗೆ ಇರೋದ್ರಲ್ಲೇ ಆಲ್ಮೋಸ್ಟ್ ತುಂಬ ಕ್ಲೋಸ್ ಫ್ರೆಂಡು. ನಾನೆಲ್ಲ ಶೇರ್ ಮಾಡೋ ನನ್ನ ಫ್ರೆಂಡ್ ಇವಳೇ, ಕ್ಲೋಸ್ ಫ್ರೆಂಡ್. ನನ್ನ ಫ್ರೆಂಡು ದೀಕ್ಷಿತ್ ಅಂತ. ನಾವೆಲ್ಲ ಕ್ಲಾಸ್ಮೇಟ್ಸೇ. ಇವ್ರದ್ದು ಲವ್ ಮ್ಯಾರೇಜು. ಇವ್ರ ಮಗ ಇದು. ಹಾಯ್ ಪ್ರಣವ್, ಹಾಯ್. ಹಾಯ್ ದೀಕ್ಷಿ, ನೋಡ್ತಾ ಇದೆಯಾ ನಂದು ಯೂಟ್ಯೂಬ್ ಚಾನಲ್? ಹೆಂಗೆ ಬರ್ತಾ ಇದೆ ವೀಡಿಯೋಸ್? ನಿಜವಾಗ್ಲೂ ನಗ್ತಿ ಅಂತ ಯಾಕೆ ನನ್ನ ವೀಡಿಯೋಸ್ ನೋಡಿ? ಚೆನ್ನಾಗಿದೆಯಾ ವೀಡಿಯೋಸು? ಥ್ಯಾಂಕ್ ಯು. ಈಗ ಹಂಗೆ ಒಳಗಡೆ ಹೋಗೋಣ. ನನ್ನ ಫ್ರೆಂಡ್ ಬರ್ತಾರೆ. ಬರ್ಲಿರಿ, ಒಳಗಡೆ ಹೋಗ್ಬಿಟ್ಟು ಹಂಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ವಿ. ನಾವೆಲ್ಲ ಕ್ಲಾಸ್ಮೇಟ್ಸ್, ಕಾಲೇಜ್ ಮೇಟ್ಸು. ಇವಳೇ ನನ್ನ ಫ್ರೆಂಡ್ ನಲಿನಿ ಅಂತ. ಇದವ್ರ ಹಸ್ಬೆಂಡ್, ಇದು ಅವ್ರ ಮಮ್ಮಿ, ಅವರಮ್ಮ. ನೋಡಿ, ಹಾಲ್ ಚೆನ್ನಾಗಿದೆ ನೋಡಿ. ನನ್ನ ಫ್ರೆಂಡಿಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಯಾವ ಮಗು ಆಗ್ಬೋದು ಅಂತ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಳೆ ತೋರಿಸ್ತಾ ಇದ್ದಾರೆ. ಒಬ್ಬೊಬ್ರ ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ. ನನ್ನ ಫ್ರೆಂಡ್ಗೆ ಮುದ್ದಾಗಿರೋ ಹೆಣ್ಮಗು ಆಗಲಿ. ನಮಗಂತೂ ಗಂಡು ಮಗು ಆಯಿತು. ಯಾವ ಮಗು ಆಗ್ಬೇಕು ಸೌಮ್ಯ? ನನ್ನ ಪ್ರಕಾರ ಅವಳು ನೋಡಿದ್ರೆ ಹೆಣ್ಮಗು ಆಗುತ್ತೆ ಅನ್ಸುತ್ತಾ? ಬಟ್ ಅವ್ರ ಆಸೆ ಗಂಡು ಮಗುನೇ ಆಗಲಿ. ಯಾವುದೋ ಒಂದು ಆರೋಗ್ಯವಾಗಿ ಆಗಲಿ, ಇಬ್ಬರು ಆರೋಗ್ಯವಾಗಿರಲಿ. ಬಾಯ್ ಬಾಯ್. ಗೈಸ್, ಇಲ್ಲಿ ಬಾಯ್ಸ್ಗ ಮತ್ತು ಗರ್ಲ್ ಓಟ ಅಂತ ನೋಡ್ತಾ ಇದ್ದಾರೆ. ಫ್ರೆಂಡ್ಸ್ ಸೌಮ್ಯ ಯಾರಿಗೆ ಓಟ್ ಹಾಕ್ತೆ? ಆ್ಯಕ್ಚುಲಿ ನನಗೆ ಹೆಣ್ಮಗು ಇಷ್ಟ, ಬಟ್ ನನಗೂ ನನ್ನ ಫ್ರೆಂಡ್ ಇಬ್ಬರಿಗೂ ಗಂಡು ಮಗು ಆಗಿರೋದ್ರಿಂದ ಅವಳಿಗೂ ಆಗಲಿ. ನಮ್ಮಿಬ್ಬರಿಗಾಗ್ತದೆ, ಅವಳಿಗೆ ಮಾತ್ರ ಹೆಣ್ಮಗು ಆದರೆ ನಮಗೆ ಬೇಜಾರು. ಓಕೆ, ಗಂಡು ಮಗುಗೆ ಓಟ್ ಹಾಕಿದ್ರು. ದೀಕ್ಷಿ, ನೀನು ಯಾರಿಗೆ ಹಾಕ್ತಾ ಇದೆಯಾ? ಅವರು ಗಂಡು ಮಗುಗೆ ಓಟ್ ಹಾಕ್ತಾ ಇದ್ದಾರೆ. ಬ್ಲೂ ಬೇಕಾ ಪಿಂಕ್ ಬೇಕಾ? ಪವನ್, ನೀವು ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಪವನ್, ಗರ್ಲ್ ಬೇಬಿ ಆರ್ ಬಾಯ್ ಬೇಬಿ? ಬಾಯಾ? ನಾನು ಐ ಆಲ್ವೇಸ್ ವೋಟ್ ಫಾರ್ ಗರ್ಲ್. ಬಾಯ್. ಪವನ್ ಹಿಡ್ಕೊಳ್ಳಿ, ನಾನು ಹಾಕ್ತೀನಿ. ಐ ಆಲ್ವೇಸ್ ವೋಟ್ ಫಾರ್ ಗರ್ಲ್. ಗೈಸ್, ಫಂಕ್ಷನ್ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ. ನನ್ನ ಫ್ರೆಂಡ್ ಬಾಯ್. ನನ್ನ ಫ್ರೆಂಡು ಅವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಇವಾಗ ರೀಚ್ ಆದ್ವಿ. ಸೊ ಚೆನ್ನಾಗಿತ್ತು ಡೇ ಇವತ್ತು. ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ತುಂಬ ದಿನಗಳಾದಮೇಲೆ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದು.
ಮತ್ತು ಇವಾಗ ನಾನೇನು ಮೇಕಪ್ ಮಾಡ್ಕೊಂಡಿದ್ದೀನಿ ಈ ಲುಕ್ಕು ವಿತೌಟ್ ಫೌಂಡೇಶನ್ ಮಾಡ್ಕೊಂಡಿರೋದು, ಜಸ್ಟ್ ಕನ್ಸೀಲರಲ್ಲಿ ಮಾಡ್ಕೊಂಡಿರೋದು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಲುಕ್ನ ನಾನು ನಿಮಗೆ ತೋರಿಸ್ತೀನಿ. ಥ್ರೂ ಔಟ್ ದ ಡೇ ಹಿಂಗೆ ಇರುತ್ತೆ ಮೇಕಪ್, ಒಂಚೂರು ಹೋಗಲ್ಲ, ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ, ನೀಟಾಗಿರುತ್ತೆ, ಓವರ್ ಅಂತಲೂ ಒಂದ್ಸಲ ಏನಿಲ್ಲ. ಈ ಲುಕ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಇವಾಗ ಫ್ರೆಶ್ ಅಪ್ ಆಗಿ ನನ್ನ ಮಗಂಗೆ ಸೈಕಲ್ ತರಕ್ಕೆ ಹೋಗಬೇಕು. ನಮ್ಮ ಅಣ್ಣ ಸೈಕಲ್ ತೊಗೊಳ್ಳಿ ಅಂತ ಹೇಳಿದ. ಸೊ ನಮ್ಮ ಅಣ್ಣನ ಗಿಫ್ಟ್ ಇದು ನನ್ನ ಮಗನಿಗೆ. ಸೊ ಇವಾಗ ಸೈಕಲ್ ತರಕ್ಕೆ ಹೋಗ್ತೀವಿ. ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ನನ್ನ ಮಗಂಗೆ ಸೈಕಲ್ ನೋಡೋಕ್ಕೆ ಸೈಕಲ್ ಶಾಪಿಗೆ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ, ನಾಳೆ ತೊಗೊಂಡೋಗ್ತೀವಿ. ಆಲಿವ್ ಗ್ರೀನ್ ಕಲರ್ ಈ ಥರ ಬರುತ್ತೆ, ಸೇಮ್. ಸರ್ಪ್ರೈಸಾಗಿ ತೊಗೊಂಡೋಗೋಣ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಇವಾಗ ಸದ್ಯಕ್ಕೆ ಸಿಗ್ತಾ ಇಲ್ಲ ಆ ಕಲರ್, ನಾಳೆ ಸಿಗುತ್ತೆ. ಆರ್ಡ್ರ್ ಮಾಡಿದ್ದೀವಿ, ನಾಳೆ ತೊಗೊಂಡೋಗ್ತೀವಿ. ಸೈಕಲ್ ನೋಡ್ಕೊಂಡು ಬಂದ್ವಿ. ಇವತ್ತೇ ಸೈಕಲ್ ತೊಗೊಂಡು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡ್ವಿ. ಅದು ಆ್ಯಕ್ಚುಲಿ ನಮ್ಮ ಅಣ್ಣನ ಗಿಫ್ಟು ಸೈಕಲ್ಲು ತೊಗೊಳ್ಳಿ ಅಂತ ಹೇಳಿದ. ಬಟ್ ಅವು ನೈಟಿಗೆ ಸೈಕಲ್ ಸಿಗಲಿಲ್ಲ, ಅದರಿಂದ ನಾಳೆ ಆರ್ಡ್ರ್ ಮಾಡಿ ಬಂದಿದ್ದೀವಿ. ನಾಳೆ ಮಧ್ಯಾಹ್ನ ಹಂಗೆ ಕೊಡ್ತಾರೆ ಸೈಕಲ್ನ. ನನ್ನ ಮಗನೂ ಕೇಳ್ತಾ ಇದ್ದ ಸೈಕಲ್ ಬೇಕಂತ. ಸೊ ಅದರಿಂದ ನಾಳೆ ಬರುತ್ತೆ ಸೈಕಲ್ಲು. ಅಲ್ಲಿಂದ ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ನನ್ನ ಹಸ್ಬೆಂಡ್ ಚಿಕನ್ ತಂದಿದ್ರು, ಅಡುಗೆ ಮಾಡಬೇಕಿತ್ತು. ಬೆಳಗ್ಗೆಯಿಂದ ಫಂಕ್ಷನ್ಗೆ ಹೋಗಿದ್ವಿ, ಸೊ ಅದರಿಂದ ಏನೂ ಮಾಡಿರಲಿಲ್ಲ. ಇವಾಗ ಅಡುಗೆ ಮಾಡಿದೆ. ಚಿಕನ್ ಸಾರು ಮಾಡಿದ್ದೀನಿ, ಇಲ್ಲಿ ಮುದ್ದೆ ಮಾಡಿದ್ದೀನಿ, ಇಲ್ಲಿ ಅನ್ನ ಮಾಡಿದ್ದೀನಿ. ಸೊ ಅಡುಗೆ ಎಲ್ಲ ಆಯಿತು. ಇವಾಗ ಆಲ್ರೆಡಿ ಟೈಮ್ ಆಗಿದೆ 8 o'clock. ನನ್ನ ಮಗುಗೆ ಊಟ ಮಾಡಿಸ್ಬೇಕು, ಟೈಮ್ ಆಗೋಯ್ತು. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ. ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು, ಬಾಯ್, ಟೇಕ್ ಕೇರ್.